गुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 4ನೇ ಅಧ್ಯಾಯವನ್ನು ಮುಗಿಸಿ 5ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ. 5ನೇ ಅಧ್ಯಾಯದಲ್ಲಿ ಒಟ್ಟು 2 ಶ್ಲೋಕಗಳ ಚಿಂತನೆ ಆಗಿದೆ. ಆ ಯಾವ ಮಂಥರೆ ಯಾರು, ಅವಳ ಮೂಲ ಸ್ವರೂಪ ಏನು ಎಂಬುದಾಗಿ ಎಲ್ಲವನ್ನು ಕೂಡ ಆಚಾರ್ಯ ತಿಳಿಸಿದ್ರು. ಆ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಲು ಅಂತ ಹೇಳಿದ್ರು. ಏನು ಮಾಡಿದ್ಲು ಅಂತ ಮುಂದೆ 3ನೇ ಶ್ಲೋಕದಿಂದಾಗಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ತದ್ವಾಕ್ಯಾತ್ ಕೈಕಯಿ ಸಾ ಪತಿಗ ವರಬಲಾತ್ ಆಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ. ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ. ಸೀತಾಯುಕ್ತೋನುಜೇನ ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯಾ ಸಮೇತಃ ಸಂಸ್ಥಾಪ್ಯಾಶೇಷಜಂತೂನ್ ಸ್ವವಿರಹಜಶುಚಾ ತ್ಯಕ್ತ ಸರ್ವೇಷಣಾರ್ಥಾನ್. ಪದಚ್ಛೇದ. ತದ್ವಾಕ್ಯ ಕೈಕಯಿ ಸ ಪತಿಗ ವರಬಲಾತ್ ಆಜಹಾರ ಏವ ರಾಜ್ಯಂ ರಾಮಃ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಂ ಏವ ಆವಿವೇಶ. ಸೀತಾಯುಕ್ತಃ ಅನುಜೇನ ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯ ಅಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥಾನ್. ಶ್ಲೋಕ ಒಂದ್ಸಲ ಹೇಳ್ಬಿಡ್ತೇನೆ. ತದ್ವಾಕ್ಯಾತ್ ಕೈಕಯೀ ಸಾ ಪತಿಗವನಬಲಾಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ ತ್ರಿದಶ ಮುನಿಕೃತೆ ರಣ್ಯಮೇವಾವಿವೇಶ. ಸೀತಾಯುಕ್ತೋನುಜೇನ ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯಾಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥಾನ್. ರಾಮಾಯಣದಲ್ಲಿ ಇದೊಂದು ಪ್ರಧಾನವಾದಂತಹ ಘಟ್ಟ. ರಾಮನ ವ್ಯಕ್ತಿತ್ವವನ್ನ ಅತ್ಯಂತ ಸುಂದರವಾಗಿ ಕಟ್ಟಿಕೊಡುವಂತಹ ಒಂದು ಭಾಗ ಇದು. ನಾನು ನಿನ್ನೆ ಹೇಳಿದಂತೆ ರಾಮನಿಗೆ ಪಟ್ಟಾಭಿಷೇಕ ಆಗುವಂತಹ ವಿಚಾರ ಮೊದಲು ಮಂಥರೆಯ ಕಿವಿಗೆ ಬೀಳುತ್ತೆ. ಮಂಥರೆ ಬಂದು ತನ್ನ ರಾಣಿಯಾದಂತಹ ಕೈಕೇಯಿಗೆ ಆ ವಿಚಾರವನ್ನು ಹೇಳ್ತಾಳೆ. ಹೇಳಿದಾಗ ಅವಳಿಗೆ ಭಾರಿ ಸಂತೋಷ ಆಗಿ ತನ್ನ ಕೊರಳಿನಲ್ಲಿ ಇದ್ದಂತಹ ಭಾರಿ ಒಂದು ಮೌಲ್ಯದ ಹಾರವನ್ನ ಮಂಥರೆಗೆ ಹಾಕಿಬಿಡ್ತಾಳೆ. ಎಷ್ಟು ಒಳ್ಳೆಯ ಮಾತನ್ನು ಹೇಳಿದಿ ಅಂತ. ಆವಾಗ ಅವಳು ತನ್ನ ಕೆಟ್ಟ ವಿಚಾರವನ್ನ ಮಂಥರೆಯ ಕಿವಿಗೆ ತುಂಬಿಸ್ಲಿಕ್ಕೆ ಶುರು ಮಾಡ್ತಾಳೆ. ಎಂತ ಹುಚ್ಚಿ ನೀನು. ಅವಳು ಹೇಳ್ತಾಳೆ ಕೈಕೇಯಿ, ನನಗೆ ಭರತರಾಜನಾದ್ರೆ ಎಷ್ಟು ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಸಂತೋಷ ರಾಮರಾಜನಾದರೆ ಆಗುತ್ತೆ ಅಂತ ಹೇಳ್ತಾಳೆ. ಇಷ್ಟಾದ ಮೇಲೆ ಮಂಥರೆ ಶುರು ಮಾಡ್ತಾಳೆ, ನೋಡು ಕೈಕೇಯಿ, ಇವತ್ತು ರಾಮರಾಜ ಆದನೆ ಅಂತಂದ್ರೆ ನಾಳೆ ರಾಜನಾಗೋದು ಯಾರು? ರಾಮನ ಮಕ್ಕಳು, ನಂತರ ರಾಮನ ಮೊಮ್ಮಕ್ಕಳು. ಹೊರತು ಭರತನಿಗೆ ಯಾವತ್ತೂ ಕೂಡ
ರಾಜ್ಯ ಸಿಗೋದಿಲ್ಲ, ಭರತನ ಮಕ್ಕಳಿಗೂ ಸಿಗುವುದಿಲ್ಲ. ಇವತ್ತು ರಾಮ ರಾಜ ಆದ ಅಂತಂದ್ರೆ ರಾಜ ಮಾತೆ ಆಗೋದು ಕೌಸಲ್ಯ ಆಗ್ತಾಳೆ ಹೊರತು ನೀನಾಗೋದಿಲ್ಲ. ಹೀಗೆ ಅನೇಕ ರೀತಿಯಾದ ಕೆಟ್ಟ ಬೋಧನೆಗಳನ್ನ ಅವಳಿಗೆ ಕಿವಿಗೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಅವಳ ಮಾತನ್ನ ಕೇಳಿ ತದ್ವಾಕ್ಯಾತ್, ಆ ಮಂತರೆಯ ಕೆಟ್ಟ ಮಾತುಗಳನ್ನು ಕೇಳಿದಂತಹ ಕೈಕಯಿ, ಕೇಕಯ ದೇಶದ ರಾಜನ ಮಗಳಾದಂತಹ ಕೈಕೇಯಿ ಅಂತ. ಕೇಕಯ ದೇಶ ಅಂತಂದ್ರೆ ಇವತ್ತಿನ ಯಾವ ಅಫ್ಘಾನಿಸ್ತಾನ್, ಇವತ್ತಿನ ಅಫ್ಘಾನಿಸ್ತಾನ ಇದೆ, ಅದು ವಾಸ್ತವಿಕವಾಗಿ ಆ ರಾಮಾಯಣದ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿದ್ಯಾಸ್ಥಾನ ಆಗಿತ್ತು. ಬೇರೆ ಬೇರೆ ದೇಶದ ಅನೇಕ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಕೇಕೈ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಅಂತಹ ದೊಡ್ಡ ಒಂದು ಸ್ಥಾನ ಇವತ್ತು ಉಗ್ರರ ಸ್ಥಾನ ಆಗಿದೆ. ಅಂತಹ ಕೈಕೇಯ ದೇಶ ವಿಶೇಷವಾಗಿ ಅದೊಂದು ಏನು ಯಾವತ್ತು ಬುಡಕಟ್ಟು ಜನಾಂಗ ಅಂತ ಕರಿತೀವಲ್ಲ, ಆ ರೀತಿಯಾದಂತಹ ಜನಾಂಗಗಳು ಅಲ್ಲಿ ವಾಸವಾಗಿತ್ತು. ಅದಕ್ಕೆ ಕೈಕೇಯ ದೇಶ ಅಂತ ಬಂದಿತ್ತು. ಕೇಕಯ ಅಂತಂದ್ರೆ ಅಂತಂದ್ರೆ ಆನಂದ, ಕಯ ಅಂದ್ರೆ ಆ ಕೈ ಕೈ ಶಬ್ದೆ ಅಂತ ಧಾತು, ಅಂದ್ರೆ ಚೆನ್ನಾಗಿ ಹಾಡುವಂಥವ್ರು ಅಂತ, ಒಳ್ಳೆ ಹಾಡುಗಾರರು ಅಲ್ಲಿದ್ರು. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವಿದ್ಯಾಸ್ಥಾನಗಳಿದ್ದವು. ಹಾಗಾಗಿ ಅದಕ್ಕೆ ಕಯ, ಚೆನ್ನಾಗಿ ಹಾಡುವಂಥವ್ರು ಅಂತ ಆ ಒಂದು ದೇಶಕ್ಕೆ ಹೆಸರು ಬಂದುಬಿಟ್ಟಿತ್ತು. ಅಂತಹ ದೇಶದ ರಾಜನ ಮಗಳು ಈ ಒಂದು ಕೈಕೇಯಿ. ಅವಳು ಏನ್ ಮಾಡಿದ್ಲು ಹಿಂದೆ, ಪತಿಗ ವರಬಲಾತ್, ಪತಿ ಅಂದ್ರೆ ದಶರಥ, ಅವನು ಹೇಳಿದಂತಹ 2 ವರಗಳ ಬಲದಿಂದಾಗಿ ರಾಜ್ಯವನ್ನ ಕಿತ್ತುಕೊಂಡ್ಲು ಅಂತ ಇಷ್ಟು ಹೇಳ್ಬಿಡ್ತಾರೆ ಅಷ್ಟೇ ಆಚಾರ್ಯರು. ಇದನ್ನ ನಾವು ವಿಸ್ತಾರವಾಗಿ ನೋಡ್ಬೇಕಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಂತೂ ಅತ್ಯಂತ ವಿಸ್ತಾರವಾಗಿದೆ, ಸಂಗ್ರಹ ರಾಮಾಯಣದಲ್ಲೂ ಕೂಡ ಅತ್ಯಂತ ವಿಶೇಷವಾಗಿ ಹೇಳಿದ್ದಾರೆ. ಅಲ್ಲಿ ಏನಾಗಿತ್ತು, ದಶರಥ ಮಹಾರಾಜ, ನಾವು ಅವನ ಹೆಸರೇ ಹೇಳುವಂತೆ ಅತ್ಯಂತ ಪರಾಕ್ರಮಶಾಲಿಯಾದಂತಹ ರಾಜ. 10 ದಿಕ್ಕುಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ರಥವನ್ನು ಓಡಿಸುವಂತಹ ಸಾಮರ್ಥ್ಯ ಆ ದಶರಥ ಮಹಾರಾಜನಿಗೆ ಇತ್ತು. ಹಾಗಾಗಿ ಅವನೇನ್ ಮಾಡಿದ, ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಆದಾಗ ದೇವತೆಗಳ ಪರವಾಗಿ ನಿಂತುಕೊಂಡು ಯುದ್ಧ ಮಾಡಿದ. ಆ ಸಂದರ್ಭದಲ್ಲಿ ಒಂದು ದಿವಸ ರಾತ್ರಿ ಸಂದರ್ಭದಲ್ಲಿ ರಾಕ್ಷಸರು ಆಕ್ರಮಣ ಮಾಡ್ತಾರೆ ದಶರಥ ಮಹಾರಾಜನ ಮೇಲೆ. ಆವಾಗ ಈ ಮಂಥರೆ ಯಾವ ಕೈಕೇಯಿ ವಿಶೇಷವಾಗಿ ತಾನು ದಶರಥರನ್ನ ರಕ್ಷಣೆ ಮಾಡ್ತಾಳೆ. ಈ ರೀತಿಯಾಗಿ ಆ ಸಂದರ್ಭದಲ್ಲಿ ವರವನ್ನು ಕೊಡ್ತೀನಿ, ನಿನ್ಗೇನ್ ಬೇಕು ಕೇಳು ಅಂತ ದಶರಥ ಮಹಾರಾಜ ಹೇಳಿರ್ತಾನೆ. ಆವಾಗ ನಾನು ಹಿಂದೆ ಹೇಳಿದಂತೆ ಕೈಕೇಯಿ ವಾಸ್ತವಿಕವಾಗಿ ಒಳ್ಳೆ ಹೆಣ್ಣು. ಹೇಳ್ತಾಳೆ, ನನಗೆ ಯಾವ ವರ ಗಿರ ಏನು ಬೇಡ ಅಂತ ಹೇಳ್ತಾಳೆ. ನನಗೆ ಕೇಳಲೇಬೇಕು ಅಂತ ಹೇಳಿದಾಗ, ಸರಿ ನನಗೆ ಇವಾಗ ಬೇಡ, ಮುಂದೆ ಸಮಯ ಬಂದಾಗ ಯಾವಾಗ ಅದು ಕೇಳ್ತೀರಿ ಅಂತ ಹೇಳಿರ್ತಾಳೆ ಕೈಕೇಯಿ. ಅದು ಅವಳಿಗೆ ನೆನಪಿರೋದಿಲ್ಲ. ಮಂಥರೆ ಒಂದು ಹೇಳ್ತಾಳೆ, ನೀನು ರಾಮನ ಪಟ್ಟಾಭಿಷೇಕ ನಿಲ್ಲಿಸಬೇಕು ಅಂತ. ಅವಾಗ ಕೆಟ್ಟ ಬುದ್ಧಿ ಬರುತ್ತೆ, ಸರಿ ನಿಲ್ಸೋಣ, ನಿಲ್ಸೋದು ಹೇಗೆ ಅಂತ. ನಾನು ಹೇಳಿದ್ರೆ ದಶರಥ ಕೇಳ್ತಾನ ಅಂತ ಕೈಕೇಯಿ ಹೇಳ್ತಾಳೆ. ಆವಾಗ ಮಂತ್ರಿ ಹೇಳ್ತಾಳೆ, ನೀನು ಸುಮ್ಮನೆ ಹೇಳಿದರೆ ದಶರಥ ಕೇಳದೆ ಇರಬಹುದು, ಆದರೆ ವರವನ್ನು ಕೊಡ್ತೀನಿ ಅಂತ ನಿನಗೆ ಹೇಳಿದ್ದಾನೆ ದಶರಥ ಮಹಾರಾಜ. ಹಾಗಾಗಿ ಆ ವರವನ್ನೇ ಈ ಮೂಲಕವಾಗಿ ಕೇಳುವ ಅಂತ. ಏನು ವರ? 2 ವರ ಕೊಡ್ತೀನಿ ಅಂತ ಹೇಳಿದ್ದಾನೆ. 1ನೇ ವರದಿಂದಾಗಿ ರಾಮ ಅವನು ಕಾಡಿಗೆ ಹೋಗಬೇಕು. 2ನೇ ವರ ನನ್ನ ಮಗನಾದಂತಹ ಭರತ ರಾಜನಾಗಬೇಕು. ಇಷ್ಟನ್ನು ಕೇಳುವಂತ ಮಂಥರೆ A to Z, ಪಿನ್ ಟು ಪಿನ್ ಅವಳ ತಲೆಗೆ ತುಂಬಿದ್ಯಾರು ಅಂತಂದ್ರೆ ಈ ದುಷ್ಟಳಾದಂತ ಮಂಥರೆ. ಹೀಗೆ ಎಲ್ಲವನ್ನು ಕೂಡ ಹೇಳಿಕೊಡ್ತಾಳೆ. ಸರಿ ಅಂತ ಯಾವ ಕೈಕೇಯಿ ದಶರಥ ಹತ್ರ ಹೋಗಿ ಕೇಳ್ತಾರೆ ಹೀಗೆ ಹೀಗೆ ಅಂತ. ಕೊನೆಗೆ ದಶರಥ ಒಲ್ಲದ ಮನಸ್ಸಿನಿಂದಾಗಿ ರಾಮನಿಗೆ ಹೇಳ್ತಾನೆ, ನೀನು ಕಾಡಿಗೆ ಹೋಗಬೇಕು, ದಶರಥ ಭರತ ರಾಜನಾಗಬೇಕು ಅಂತ. ಹೀಗೆ ಪತಿಗ ವರಬಲಾತ್ ಆಜಹಾರ ಇವ ರಾಜ್ಯಂ, ತನ್ನ ಗಂಡ ಕೊಟ್ಟಂತಹ ವರದಿಂದಾಗಿ ತಾನು ಆಜಹಾರ ಕಿತ್ತುಕೊಂಡ್ಲು ಅಂತ. ಜಹಾರ ಅಂದ್ರೆ ಕಿತ್ಕೊಳ್ಳೋದು, ಆಜಹಾರ ಅಂತಂದ್ರೆ ಬಲಾತ್ಕಾರವಾಗಿ ಕಿತ್ಕೊಳ್ಳೋದು. ಚೆನ್ನಾಗಿ ಬಲಾತ್ಕಾರದಿಂದಾಗಿ ಆ ರಾಜ್ಯವನ್ನ ತಾನು ಕಿತ್ತುಕೊಂಡು ಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ಸರಿ, ರಾಮನಾದ್ರೂ ಎದುರು ಮಾತನಾಡಿದನ, ನಾನು ಬಿಡ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ, ರಾಮ ತದ್ಗೌರವೇಣ, ತದ್ಗೌರವ ಅಂದ್ರೆ ಒಂದು ತನ್ನ ತಂದೆಯ ಮೇಲಿನ ಗೌರವ, ಅದೇ ರೀತಿಯಾಗಿ ಕೈಕೇಯ ಮೇಲಿನ ಗೌರವ. ನಾನು ಹಿಂದೆ 1-2 ಸಲ ಹೇಳಿದ್ದೆ, ರಾಮ ಹೇಗಿದ್ದ ಅಂತಂದ್ರೆ ತನ್ನ ತಾಯಿ ಬೈಲಿಕ್ಕೆ ಶುರು ಮಾಡ್ತಾನೆ ಕೈಕೇಯಿಗೆ. ಯಾಕೆ ಅಂತಂದ್ರೆ, ನೀನ್ ಸುಮ್ಮನೆ ನಿನ್ನ ವರಗಳನ್ನ ವ್ಯರ್ಥ ಮಾಡ್ಕೊಂಡು ಬಿಟ್ಟಿ ಅಂತ. ನೀನು ನನ್ನ ಮುಂದೆ ಬಂದು ಡೈರೆಕ್ಟ್ ಆಗಿ ರಾಮ ನೀನ್ ಕಾಡಿಗೆ ಹೋಗು, ನಿನ್ನ ತಮ್ಮನಾದಂತ ಭರತ ರಾಜನಾಗ್ತಾನೆ ಅಂತ ಹೇಳ್ಬಿಟ್ಟಿದ್ರೆ ಮುಗಿದ್ ಹೋಗ್ಬಿಡ್ತಿತ್ತು, ನಾ ಆರಾಮಾಗಿ ಕಾಡಿಗೆ ಹೋಗ್ಬಿಡ್ತಾ ಇದ್ದೆ. ಇಂತಹ ಸಣ್ಣ ವಿಚಾರಕ್ಕೋಸ್ಕರ ನೀನು ಕಷ್ಟಪಟ್ಟು ಯುದ್ಧ ಮಾಡಿ ಸಂಪಾದನೆ ಮಾಡಿದಂತಹ ವರಗಳನ್ನ ವ್ಯರ್ಥ ಮಾಡ್ಕೊಂಡು ಬಿಟ್ಟಿ ಅಂತ ಹೇಳ್ತಾನೆ ರಾಮಚಂದ್ರ ದೇವರು.
ಆ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಭಾವುಕವಾದ ಸನ್ನಿವೇಶಗಳಾಗ್ತವೆ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದಾಗ. ದಶರಥ ಮಹಾರಾಜನ ಮಾತು, ಕೈಕೇಯಿಯ ಮಾತು, ಎಲ್ಲ ಮಾತುಗಳು ಕೂಡ ಬರುತ್ತೆ. ಹೀಗೆ ಒಟ್ಟಿನಲ್ಲಿ ರಾಮ ತದ್ ಗೌರವೇಣ, ತನ್ನ ತಂದೆ ತಾಯಿಗಳ ಮೇಲೆ ಇದ್ದಂತಹ ಗೌರವದಿಂದಾಗಿ ರಾಮ ಕಾಡಿಗೆ ಹೋಗ್ಬೇಕು ಅಂತ ಒಪ್ಕೊಳ್ತಾನೆ. ಇದು ಒಂದು ಕಾರಣ. ಇನ್ನೊಂದು ಪ್ರಧಾನವಾದಂತಹ ಕಾರಣ ತ್ರಿದಶ ಮುನಿಕೃತೆ ಅಂತ. ತ್ರಿದಶರು ಅಂತಂದ್ರೆ ಆ ದೇವತೆಗಳು, ಅವರಿಗೆ ತ್ರಿದಶರು ಅಂತ ಹೇಳಿದರು. ತ್ರಿದಶರು ಅಂತಂದ್ರೆ ಒಂದು 33 ಕೋಟಿ ಅವರ ಸಂಖ್ಯೆ ಇದೆ ಅಂತ ಒಂದು ಅರ್ಥ. ಇನ್ನೊಂದು ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳುವಂತೆ ತ್ರಿದಶ ಅಂತಂದ್ರೆ ಮೂರನೇ ಅವಸ್ಥೆ ಅಂತ. ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಬಾಲ್ಯ, ಕೌಮಾರ್ಯ, ಯೌವನ ಅಂತ ಮೂರನೇ ಅವಸ್ಥೆ. ಯೌವನ ಅಂದ್ರೆ ಮೂರನೇ ಅವಸ್ಥೆ, ಒಳ್ಳೆ 25-30 ವರ್ಷದ ನವತಾರುಣ್ಯ ಯೌವನ. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಅವಸ್ಥೆಗಳು ಬರ್ಲಿಕ್ಕೆ ಶುರು ಆಗ್ತವೆ. 50 ಆಮೇಲೆ ವಾರ್ಧಕ್ಯ ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ತ್ರಿದಶ ಅಂತಂದ್ರೆ ಯೌವನಾವಸ್ಥೆ, ಮೂರನೇ ಅವಸ್ಥೆ ಅಂತ. ದೇವತೆಗಳಿಗೆ ಅವರಿಗೆ ವಯಸ್ಸಾಗುವುದು ಅಂತ ಇಲ್ಲ, ಯಾವಾಗಲೂ ಕೂಡ ಅವರಿಗೆ ಮೂರನೇ ಅವಸ್ಥೆಯೇ ಇರುತ್ತೆ. ತ್ರಿದಶ, ಮೂರನೇ ಅವಸ್ಥೆ, ದಶ ಅಂದ್ರೆ ಅವಸ್ಥೆ ಅಂತ. ಯಾವಾಗಲೂ ಕೂಡ ಅವರು ಯೌವನದಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ತ್ರಿದಶರು ಅಂತ ಹೆಸರು ಅಂತ ಹೇಳ್ತಾರೆ. ದೇವಾನಾಂ ಸದಾ ಪಂಚವಿಂಶ ವರ್ಷಾತ್ಮಕತ್ವೇನ ತೃತೀಯ ದಶತಿ ಸದಾ ವರ್ತಮಾನಃ. ಅವರು ಯಾವಾಗಲೂ ಕೂಡ ಚಿರ ಯೌವನ, 25 ವರ್ಷದ ತರನೇ ಇರ್ತಾರೆ ಅವರು. ಹಾಗಾಗಿ ತ್ರಿದಶರು ಅಂತ ಕರೀತಾರೆ. ಹಾಗಾಗಿ ರಾಮದೇವರು ಕಾಡಿಗೆ ಹೋದದ್ದು ತ್ರಿದಶರು, ದೇವತೆಗಳಿಗೋಸ್ಕರ. ಅದೇ ರೀತಿಯಾಗಿ ಮುನಿಗಳ ಉದ್ಧಾರಕ್ಕೋಸ್ಕರ, ಅವರಿಗೆ ಒಳ್ಳೆಯದಾಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ರಾಮದೇವರು ಅರಣ್ಯಮೇವ ಅವಿವೇಶ, ಅರಣ್ಯವನ್ನ ಪ್ರವೇಶ ಮಾಡಿದ. ಹೇಗ್ ಹೋದ? ಒಬ್ಬನೇ ಹೋದ್ನಾ? ಇಲ್ಲ, ಸೀತಾ ಯುಕ್ತ, ಸೀತೆಯಿಂದಾಗಿ ಜೊತೆಗೆ ಹೋದ ಅಂತ ಹೇಳ್ತಾ ಇದ್ದಾರೆ. ಈ ಭಾಗ ಕೂಡ ತುಂಬಾ ಚೆನ್ನಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ರಾಮದೇವರು ಹೇಳ್ತಾರೆ, ನೀನು ನನ್ನನ್ನು ಮದುವೆ ಆಗಿದ್ಯಾಕೆ? ವೈಭವದಿಂದಾಗಿ ಸಂಸಾರ ಮಾಡಬೇಕು ಅಂತ ಕಾಡಿಗೆ ಬಂದು ನೀನೇನ್ ಮಾಡ್ತೀಯಾ? ಕಾಡಿಗೆ ಹೋಗ್ಬೇಕಂತ ಹೇಳಿರೋದು ನನಗೊಬ್ಬನಿಗೆ, ಹಾಗಾಗಿ ನಾನು ಮಾತ್ರ ಕಾಡಿಗೆ ಹೋಗ್ತೀನಿ, ನೀನ್ ಇಲ್ಲೇ ಇರುವಂತ ರಾಮದೇವರು ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸೀತೆ ಒಂದು ಅತ್ಯಂತ ಘೋರವಾದ ಒಂದು ಮಾತನಾಡ್ತಾಳೆ. ರಾಮ, ನಾನೊಂದು ಅನ್ಕೊಂಡಿದ್ದೆ, ನನ್ನ ತಂದೆ ಜನಕ ಮಹಾರಾಜ ನನ್ನನ್ನು ಒಬ್ಬ ಪುರುಷ ಸಿಂಹನಿಗೆ, ಅಂದ್ರೆ ಶ್ರೇಷ್ಠ ಪುರುಷನಿಗೆ ಕೊಟ್ಟು ಮದುವೆ ಮಾಡಿದರೆ ಅನ್ಕೊಂಡಿದ್ದೆ. ಆದ್ರೆ ಇದು ಸುಳ್ಳಾಗ್ಬಿಡುತ್ತು. ಯಾಕಂದ್ರೆ ನಿನ್ನನ್ನು ನೋಡಿದರೆ ಪುರುಷನ ರೂಪದಲ್ಲಿರುವಂತ ಹೆಣ್ಣಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಅಂತ ನನ್ನ ತಾನೇ ಅನಿಸ್ತಾ ಇದೆ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ನಿನ್ನ ನೋಡಿ ಗಂಡಸತ್ ನನಗೆ ಅನಿಸ್ತಾನೆ ಇಲ್ಲ, ಈ ರೀತಿ ಮಾತಾಡ್ತಾ ಇದ್ದಿಲ್ಲ ಅಂತ ಇಷ್ಟು ಕಠೋರವಾಗಿ ಮಾತಾಡ್ತಾಳೆ ಸೀತೆ. ಕೊನೆಗೆ ರಾಮದೇವರು ಒಪ್ಕೊಳ್ತಾರೆ. ಆಮೇಲೆ ಸೀತೆ ಹೇಳ್ತಾಳೆ, ದಯವಿಟ್ಟು ನನ್ನ ತಪ್ಪು ಭಾವಿಸಬೇಡ, ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ನಾನು ನಿನ್ನ ಜೊತೆ ಕಾಡಿಗೆ ಬರಬೇಕು, ಹಾಗಾಗಿ ನಾನು ಸ್ವಲ್ಪ ಕಠೋರವಾಗಿ ಮಾತನಾಡಿದಂತೆ ತೋರಿಸುತ್ತೆ, ಆದ್ರೆ ನನ್ನ ಉದ್ದೇಶ ಆ ರೀತಿ ಇರ್ಲಿಲ್ಲ ಅಂತೆಲ್ಲ ಸೀತೆ ಕೊನೆಗೆ ಕ್ಲಾರಿಫಿಕೇಶನ್ ಕೊಡ್ತಾಳೆ. ಅವ್ರು ಹೇಳ್ತಾಳೆ, ನೀನು ಎಲ್ಲಿ ಇರ್ತೀಯ ಅದೇ ನನಗೆ ಅಯೋಧ್ಯ, ನೀನು ಇರುವಂತಹ ಗುಡಿಸಲೇ ನನಗೆ ಅಯೋಧ್ಯೆ ಅರಮನೆ, ಹಾಗಾಗಿ ನಾನು ಬಂದೇ ಬರ್ತೇನೆ ಅಂತ ಹೇಳ್ತಾಳೆ. ಸರಿ, ಸೀತೆಗೇನೋ ಸರಿ ಕಟ್ಕೊಂಡಿದ್ಲು, ಮದುವೆ, ಹೆಂಡತಿ, ಗಂಡ ಎಲ್ಲಿರ್ತೋ ಅಲ್ಲಿ ಇದ್ದಾನೆ ಸರಿ. ಆದರೆ ಲಕ್ಷ್ಮಣನಿಗೇನು ಅವಶ್ಯಕತೆ ಇತ್ತು? ಲಕ್ಷ್ಮಣ ಒಂದು ಹಂತದಲ್ಲಿ ಅವನು ಸ್ವಲ್ಪ ಕೋಪಿಷ್ಟ, ತಂದೆಯ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗ್ತಾನೆ, ಕೈಕೇಯ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗ್ತಾನೆ. ನೀನು ಎಂತ ದುಷ್ಟ ಹೆಣ್ಣು ಹಾಗೆ ಹೇಗೆ ಅಂತ. ವಾಸ್ತವಿಕವಾಗಿ ಈ ಸಂದರ್ಭದಲ್ಲಿ ಭರತ ಶತ್ರುಘ್ನರು ರಾಜ್ಯದಲ್ಲಿ ಇರೋದಿಲ್ಲ, ಅವರು ಕೈಕೇಯ ದೇಶದಲ್ಲಿ ಇರ್ತಾರೆ. ಹೀಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ಇಲ್ಲ ನಾನು ಕೂಡ ಕಾಡಿಗೆ ಹೋಗ್ತೇನೆ ಅಂತ. ಆ ಸಂದರ್ಭದಲ್ಲಿ ಲಕ್ಷ್ಮಣನ ತಾಯಿಯಾದಂತಹ ಸುಮಿತ್ರೆ ಅವ್ರು ಹೇಳ್ಬೋದಿತ್ತು ಹೋಗ್ಬೇಡ ಅಂತ. ಅವನಿಗೇನೋ ವರ ಇದಾಗಿದೆ, ತಂದೆ ಹೇಳಿದ್ದಾನೆ ಹೋಗ್ಬೇಕು, ಸರಿ ನಿನಗೇನು ಗ್ರಹಚಾರ ಅಂತ ಹೇಳ್ಬೋದಾಗಿತ್ತು. ಸೌಮಿತ್ರಿ ಹೇಳ್ತಾಳೆ, ಸೃಷ್ಟಸ್ತುಂ ವನವಾಸಾಯ ಅಂತ. ಲಕ್ಷ್ಮಣ, ನೀನು ಹುಟ್ಟಿದ್ದೇ ವನವಾಸ ಮಾಡ್ಲಿಕ್ಕೆ ಅಂತ, ರಾಮದೇವರ ಸೇವೆ ಮಾಡ್ಲಿಕ್ಕೆ ಅಂತ, ಹಾಗಾಗಿ ನೀನು ಎಲ್ಲಿ ರಾಮನಿರ್ತಾನೋ ಅದೇ ನಿನಗೆ ಅಯೋಧ್ಯೆ. ಇನ್ನು ಅವಳು ಸುಮಿತ್ರೆ ಸ್ವಲ್ಪ ಕಠೋರವಾಗಿ ಹೇಳ್ತಾಳೆ, ಎಷ್ಟಿದ್ರು ಕೂಡ ಲಕ್ಷ್ಮಣನ ತಾಯಿ ಅವಳು ಹೇಳ್ತಾಳೆ, ಇನ್ನು ಮುಂದೆ ನಿನಗೆ ದಶರಥ ತಂದೆಯಲ್ಲ, ರಾಮನೇ ತಂದೆ, ನಾನು ತಾಯಿಯಲ್ಲ ಸೀತೆಯೇ ತಾಯಿ ಅಂತ ಹೇಳ್ತಾಳೆ. ಆ ವಾಕ್ಯ, ರಾಮಂ ದಶರಥಂ ವಿದ್ಯಿ ಜನಕಾತ್ಮಜ ಮಾತರಂ ವಿದ್ಯೆ ಅಂತ ಏನೋ ಇದೆ. ಒಟ್ಟು ರಾಮಂ ದಶರಥಂ ವಿದ್ಯೆ ಅಂತ ಅಂದ್ರೆ ಇನ್ನು ಮುಂದೆ ನಿನ್ನ ಪಾಲಿಗೆ ದಶರಥ ಇದ್ದೂ ಇಲ್ಲದಂತೆ. ಯಾಕೆಂದ್ರೆ ಸ್ವತಃ ಹಡೆದ ಮಗನನ್ನೇ ಕಾಡಿ ಕಳಿಸ್ತಾ ಇದ್ದಾನೆ, ಹಾಗಾಗಿ ಅವನು ಇದ್ದೂ ಇಲ್ಲದಂತೆ. ಇನ್ನು ಮುಂದೆ ನಿನಗೆ ತಂದೆ ಅಂತಂದ್ರೆ ಅದು ರಾಮನೇ ತಂದೆ, ತಾಯಿ ಅಂದ್ರೆ ಸೀತೆಯೇ ತಾಯಿ, ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ನೀನು
ಕಾಡಿನಲ್ಲಿ ಇರುವಂತ ಲಕ್ಷ್ಮಣನಿಗೆ ತಾಯಿಯೂ ಕೂಡ ಹೇಳ್ತಾಳೆ. ಹೀಗೆ ಲಕ್ಷ್ಮಣನು ಸಿದ್ಧ ಆದ. ಅವನು ಎಂಥವನು ಅಂತಂದ್ರೆ ಲಕ್ಷ್ಮಣ ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯಾ ಸಮೇತ, ಪ್ರತಿನಿತ್ಯವೂ ಕೂಡ ರಾಮದೇವರಲ್ಲಿ ಅವನಿಗೆ ಭಕ್ತಿ ಬೆಳೀತಾ ಇತ್ತು ಅಂತ, ಯಾವತ್ತೂ ಕೂಡ ಕಡಿಮೆ ಆಗ್ಲಿಲ್ಲ. ನಿರಂತರವಾಗಿ ಅವನಲ್ಲಿ ಭಕ್ತಿ ಬೆಳೀತಾನೆ ಇತ್ತು. ಆ ರೀತಿಯಂತಹ ಲಕ್ಷ್ಮಣನೊಂದಿಗೆ ಸೇರಿಕೊಂಡು ಇಷ್ಟಾದ ಮೇಲೆ ಕಾಡಿ ಹೊರಟರು 3 ಜನ ಸೇರಿಕೊಂಡು. ಆ ಸಂದರ್ಭದಲ್ಲಿ ಕೈಕೇಯಿ ಎಷ್ಟು ದುಷ್ಟಬುದ್ಧಿ ಆಗ್ಬಿಟ್ಟಿತ್ತು ಅಂತಂದ್ರೆ, ಈ ಸೀತೆ ಒಂದು ವೇಳೆ ಯಾವ ಹಾಕಿಕೊಂಡ ಬಟ್ಟೆಯಲ್ಲಿ ಅರ್ಥಾತ್ ರಾಜಕುಮಾರಿಯ ಬಟ್ಟೆಯಲ್ಲಿಯೇನೆ ಕಾಡಿ ಹೋಗ್ಬಿಟ್ರೆ ಅವಳಿಗೆ ಮತ್ತೆ ಆಸೆ ಆಗುತ್ತೆ ಅಂತ ನಾರು ಮಡಿ ಓಡಬೇಕು ಅಂತ ತೀರ್ಮಾನ ಮಾಡ್ತಾಳೆ ಸೀತಾದೇವಿ. ತಕ್ಷಣದಲ್ಲಿ ಕೈಕೇಯಿ ಓಡೋಡಿ ಹೋಗಿ ನಾರು ಮಡಿ ತಂದು ಕೊಡ್ತಾಳೆ, ತನ್ನ ಕೈಯಾರೆ ಕೊಡ್ತಾಳೆ ಅಂತೆ. ಅಂದ್ರೆ ಅವಳ ಉದ್ದೇಶ ಏನು, ಒಟ್ಟಿನಲ್ಲಿ ಈ 3 ಆದಷ್ಟು ಬೇಗ ರಾಜ್ಯದಿಂದ ತೊಲಗಿದರೆ ಸಾಕು ಅಂತ. ಅಷ್ಟಾಯಿತು. ಕೊನೆಗೆ ಸುಮಂತ್ರುವಿನ ರಥದಲ್ಲಿ ಕುಳಿತುಕೊಂಡು ಎಲ್ಲರೂ ಕೂಡ ಕಾಡಿ ಹೊರಟರು 3 ಜನ. ಆ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ವಾಲ್ಮೀಕಿಗಳು ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರ ಮನೆಯಲ್ಲಿ, ಅಂದ್ರೆ ಕಾಡಿಗೆ ಹೋಗುವಂತ ದಾರಿಯ ಮನೆಯಲ್ಲಿ, ಅಯೋಧ್ಯ ಪಟ್ಟಣದಲ್ಲಿ ಒಂದು ಗಂಡು ಮಗು ಹುಟ್ಟಿತು ಅಂತೆ. ಅದು ಕೂಡ ಅವಳಿಗೆ ಮದುವೆಯಾಗಿ, ಅಂದ್ರೆ ಆ ಹೆಣ್ಣಿಗೆ ಮದುವೆಯಾಗಿ 10-12 ವರ್ಷಗಳಾಗಿತ್ತು, ಮಕ್ಕಳಾಗಿದ್ದಿಲ್ಲ. ಈ ಸಂದರ್ಭದಲ್ಲಿ ಮಕ್ಕಳಾಯಿತು. ರಥ ಮುಂದೆ ಹೋಗ್ತಾ ಇದೆ, ಆ ಸಂದರ್ಭದಲ್ಲಿ ಸಂತಾನ ಆಗಿತ್ತು. ಸಾಮಾನ್ಯ ತಾಯಿಯಂದ್ರಾಗಿದೆ, ಖುಷಿ ಪಡ್ತಾ ಇದ್ರು ಮಕ್ಕಳಾಯ್ತು ಅಂತ. ಆದ್ರೆ ಆ ತಾಯಿ ಮಗುವಿಗೆ ಬೈತಾಳಂತೆ, ಎಂತಹ ಅನಿಷ್ಟ ನೀನು ಅಂತ. ನೀನು ಹುಟ್ಟಿದಂತಹ ಸಂದರ್ಭದಲ್ಲಿ ರಾಮ ಕಾಡಿಗೆ ಹೋಗ್ತಾ ಇದ್ದಾನಲ್ಲ, ಎಂತಹ ಕೆಟ್ಟ ಗಳಿಗೆಯಲ್ಲಿ ಹುಟ್ಟುಬಿಟ್ಟಿ ಅಂತ. ಆ ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಆಗ ತಾನೇ ಹುಟ್ಟಿದಂತ ಮಗುವಿಗೆ ಬೈಲಿಕ್ಕೆ ಶುರು ಮಾಡ್ತಾಳೆ ಆ ತಾಯಿ ಅಂತ. ಅಂದ್ರೆ ಅಯೋಧ್ಯೆಯ ಪ್ರತಿಯೊಬ್ಬ ಜನರು ಕೂಡ ರಾಮನ ಮೇಲೆ ಅಷ್ಟು ಮನಸ್ಸನ್ನು ಇಟ್ಬಿಟ್ಟಿದ್ರು ಅಂತ. ಹಾಗಾಗಿ ಅವರು ಕೂಡ ರಾಮನ ಹಿಂದೆ ಓಡಿಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾರೆ. ಸಂಸ್ಥಾಪ್ಯ ಅಶೇಷ ಜಂತುನ್, ಎಲ್ಲ ಜೀವಿಗಳನ್ನು ಕೂಡ ರಾಮದೇವರು ಅವರೆಂಥವರು ಸ್ವವಿರಹಜ ಶುಚ, ತನ್ನ ವಿರಹದಿಂದಾಗಿ, ರಾಮದೇವರ ವಿರಹದಿಂದಾಗಿ ಭಾರಿ ದುಃಖ ಪಟ್ಟು ಬಿಟ್ಟಿದ್ರು. ತ್ಯಕ್ತ ಸರ್ವೇಷಣಾರ್ಥ, ನನಗೆ ಮನೆ ಮಕ್ಕಳು ಮಡದಿ ದುಡ್ಡು ಕಾಸು ಏನೂ ಬೇಡ, ರಾಮ ಎಲ್ಲಿರ್ತಾರೋ ಅದೇ ನಮಗೆ ಅಯೋಧ್ಯೆ ಅಂತ ಕಾಡಿಗೆ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲರನ್ನೂ ಕೂಡ ರಾಮದೇವರು ಅಲ್ಲೇ ಒಂದು ಕಡೆ ನಿಲ್ಲಿಸಿ ತಾವು ಅರಣ್ಯವನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಪ್ರಧಾನವಾದ ಘಟ್ಟವನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ತಂದೆ ತಾಯಿಯ ಮೇಲಿನ ಗೌರವದಿಂದಾಗಿ ರಾಮದೇವರು ವಿಶೇಷವಾಗಿ ದೇವತೆಗಳ ಮತ್ತು ಋಷಿಗಳ ಉದ್ಧಾರಕ್ಕೋಸ್ಕರ ರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣನ ಸಮೇತವಾಗಿ ಅರಣ್ಯವನ್ನು ಪ್ರವೇಶ ಮಾಡಿದ. ಆ ಲಕ್ಷ್ಮಣ ಎಂತವನು ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯಾ ಸಮೇತ, ಪ್ರತಿನಿತ್ಯ ಅವನಿಗೆ ರಾಮದೇವರಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅನೇಕ ಜನ ಮನುಷ್ಯರೆಲ್ಲರೂ ಕೂಡ ಅವನ ಹಿಂದೆ ಬರ್ತಾರೆ. ಅವರೆಲ್ಲರನ್ನು ಕೂಡ ರಾಮದೇವರು ಅಲ್ಲೇ ಒಂದು ಕಡೆ ನಿಲ್ಲಿಸಿ ಸಾವು ಮತ್ತು ಸೀತೆ ಮತ್ತು ಲಕ್ಷ್ಮಣ ಇವರು 3 ಜನ ಮಾತ್ರ ಅರಣ್ಯವನ್ನ ಪ್ರವೇಶ ಮಾಡ್ತಾರೆ ಅಂತ ಇಷ್ಟು ಸಂದರ್ಭವನ್ನು ಆಚಾರ್ಯರು ನಮಗೆ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ, ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರ ಮತ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರ ಇವ ಚ ಗುಹೇನ ಅರ್ಚಿತ ಸ್ವತತೀರ್ಥ. ದೇವಾರ್ಚಸ್ಯಾಪಿ ಪೂಜಾ ಪುತ್ರಾತ್ ಋಷಿಗಣ ಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನತ್ರ ಮೋದನ್ನು ವಾಸ. ಶ್ಲೋಕದ ಒಂದ್ಸಲ ಹೇಳ್ತೀನಿ.
ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರಮತ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸಪಾದಾದ್ಧರ ಇವ ಚ ಗುಹೇನಾರ್ಚಿತಃ ಸೋತತೀರ್ತ್ವಾ ಜೇ ದೇವಾರ್ಚಸ್ಯಾಪಿ ಪುತ್ರ ದೃಷಿಗಣ ಸಹಿತಾನ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನತ್ರ ಮೋದನ್ನುವಾಸ. ಪದಚ್ಛೇದ. ವೃಕ್ಷಾನ್ ಪಕ್ಷೀಭ ಕೀಟಾನ್ ಪಿತರಂ ಅಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರಃ ಇವ ಚ ಗುಹೇನ ಅರ್ಚಿತಃ ಸಹ ಅಥ ತೀರ್ತ್ವಾ ದೇವಾರ್ಚಸ್ಯ ಅಪಿ ಪುತ್ರಾತ್ ಋಷಿಗಣ ಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಅತ್ರ ಮೋದನ್ ಉವಾಸ. ಸರಿ, ರಾಮ ಯಾರನ್ನು ಬಿಟ್ಟು ಬಂದ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ನಮಗೆ ನೋಡಿದ್ರೆ ಅನ್ಸುತ್ತೆ, ತಂದೆ ತಾಯಿ ಅಣ್ಣ ತಮ್ಮಂದ್ರು ಚಿಕ್ಕಪ್ಪ ಚಿಕ್ಕಮ್ಮಂದ್ರು ಅವ್ರು ಬಿಟ್ಟು ಬಂದ ಅಂತ ಇಷ್ಟೇ ಅನ್ಸುತ್ತೆ. ಆದರೆ ರಾಮಾಯಣದಲ್ಲಿ ಹೇಳ್ತಾರೆ, ಅದನ್ನೇ ಆಚಾರ್ಯ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ವೃಕ್ಷಾನ್ ಪಕ್ಷೀಭ ಕೀಟಾನ್, ಮರಗಳಿಗೂ ಕೂಡ ರಾಮನ ದೇವರ ಮೇಲೆ ಅಷ್ಟು ಪ್ರೀತಿ ಇತ್ತು ಅಂತೆ. ಅಷ್ಟು ಮಾತ್ರ ಅಲ್ಲ, ಪಕ್ಷಿಗಳಿಗೆ, ಇಭ ಅಂದ್ರೆ ಆನೆಗಳು, ಕೀಟ ಅಂದ್ರೆ ಕೀಟಗಳು, ಕ್ರಿಮಿಗಳು. ಅದೇ ರೀತಿಯಾಗಿ ಪಿತರಂ ತಂದೆಯನ್ನ, ಸಖೀನ್ ಸ್ನೇಹಿತೆಯರನ್ನ, ಮಾತೃಪೂರ್ವ ತಾಯಂದಿರನ್ನ, ಎಲ್ಲರನ್ನು ಕೂಡ ಬಿಟ್ಟು ರಾಮದೇವರು ಕಾಡಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ವ್ಯಸೃಜನ್ ಕಬಳ ನಾಗಾಹ ಗಾವಾಹ ವತ್ಸಾನ್ ನಪಾಯೇನ್ ಅಂತ. ರಾಮ ಕಾಡಿಗೆ ಹೋಗ್ಲಿಕ್ಕೆ ಶುರು ಮಾಡಿದರೆ ಕವಳ, ಕವಳ ಅಂದ್ರೆ ಆಹಾರ, ಹುಲ್ಲು ಅಂತ. ಆನೆಗಳಿಗೆ ಆಹಾರ ಹುಲ್ಲು. ಆನೆಗಳು ಹುಲ್ಲನ್ನು ತಿನ್ನುವುದೇ ಬಿಟ್ಬಿಟ್ಟು ಅಂತೆ. ಅಷ್ಟು ಮಾತ್ರ ಅಲ್ಲ, ಗಾವಹ ವತ್ಸಾನ್ ನಪಾಯೇನ್, ಆಕಳುಗಳು ತಮ್ಮ ಕರುಗಳಿಗೇನೆ ಹಾಲು ಕುಡಿಸ್ಲಿಲ್ಲ ಅಂತೆ. ಆ ರೀತಿಯಾಗಿ ಇಡೀ ಪ್ರಕೃತಿಯ ಮೇಲೆ ರಾಮದೇವರು ಒಂದು ಪರಿಣಾಮವನ್ನು ಬೀರಿದ್ರು. ಎಲ್ಲವನ್ನು ಕೂಡ ತಮ್ಮ ಹತ್ರ ಆಕರ್ಷಣೆ ಮಾಡಿಕೊಂಡಿದ್ರು. ಅಂತಹ ಅನೇಕ ಜನ ದುಃಖವನ್ನು ಪಟ್ಟರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲರನ್ನು ಕೂಡ ಬಿಟ್ಟು ರಾಮ ಕಾಡಿಗೆ ಬಂದ. ಆ ಸಂದರ್ಭದಲ್ಲಿ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್, ವಿಶೇಷವಾಗಿ ಗುಹನಿಂದ ಪೂಜಿತನಾದ ಅಂತ ಹೇಳ್ತಾ ಇದ್ದಾರೆ. ಗುಹ ಅವನು ನದಿಯನ್ನು ದಾಟಿಸುವಂತಹ ಕಾರ್ಯ ಮಾಡುವಂತಹ ವ್ಯಕ್ತಿ. ಅವನು ವಿಶೇಷವಾಗಿ ರಾಮದೇವರಿಗೆ ಆತಿಥ್ಯವನ್ನು ಮಾಡ್ತಾನೆ ಮಾರ್ಗ ಮಧ್ಯದಲ್ಲಿ ಅಂತ. ಅದ್ ಹೇಗಿತ್ತು ಅಂತಂದ್ರೆ, ಹರ ಇವಚ ಗುಹೇನಾರ್ಚಿತ ಅಂತ. ಹೇಗೆ ರುದ್ರದೇವರಿಗೆ ಷಣ್ಮುಖ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ನು, ಆ ರೀತಿಯಾಗಿ ಗುಹನು ಕೂಡ ಈ ಒಂದು ರಾಮದೇವರಿಗೆ ವಿಶೇಷವಂತಹ ಸತ್ಕಾರವನ್ನು ಮಾಡ್ತಾನೆ. ಅದಾದ ಮೇಲೆ ಅಲ್ಲಿಂದಾಗಿ ಸ್ವಪಾದಾತ್ ಪ್ರೋತ್ಥಾಂ ಗಂಗಾಂ, ಸ್ವಪಾದ ಅಂದ್ರೆ ತನ್ನ ಪಾದ, ತನ್ನ ಪಾದಗಳಿಂದ ಹುಟ್ಟಿದಂತಹ ಗಂಗಾ ನದಿಯನ್ನ ತೀರ್ತ್ವ ದಾಟಿದರು ರಾಮಚಂದ್ರ ದೇವರು. ಅಲ್ಲಿ ದೇವಾರ್ಚಸ್ಯಾಪಿ ಪುತ್ರಾತ್, ದೇವಾರ್ಚಸ್ಯ ಪುತ್ರ ಅಂದ್ರೆ ಭರದ್ವಾಜರು, ದೇವತೆಗಳು, ದೇವರು, ದೇವ ಅಂದ್ರೆ ದೇವತೆಗಳು, ಅವರಿಂದ ಅರ್ಚ್ಯ ಪೂಜ್ಯರಾದಂಥವರು ಅಂದ್ರೆ ದೇವಾರ್ಚ್ಯರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರು. ಯಾಕಂದ್ರೆ ಅವರು ದೇವತೆಗಳ ಗುರುಗಳು, ಅದರಿಂದಾಗಿ ದೇವತೆಗಳಿಂದಲೂ ಪೂಜ್ಯರಾಗಿದ್ದರು. ಅಂತಹ ದೇವಾರ್ಚಸ್ಯ ಅಂದ್ರೆ ಬೃಹಸ್ಪತ್ಯಾಚಾರ್ಯರ ಪುತ್ರಾತ್, ಮಗರಾದಂತಹ ಭರದ್ವಾಜ ಋಷಿಗಳಿಂದಾಗಿ, ಮತ್ತು ಋಷಿಗಳ ಸಹಿತ ಬೇರೆ ಬೇರೆ ಎಲ್ಲ ಋಷಿಗಳಿಂದಾಗಿಯೂ ಕೂಡ ವಿಶೇಷವಾಗಿ ಪೂಜಾಂ ಪ್ರಾಪ್ಯ, ವಿಶೇಷವಾಗಿ ಅವರು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅದಾದ ಮೇಲೆ ಶೈಲೇಶಂ ಚಿತ್ರಕೂಟಂ, ಶೈಲೇಶ ಅಂದ್ರೆ ಶೈಲ ಅಂದ್ರೆ ಪರ್ವತ, ಶಿಲಾ ಅಂದ್ರೆ ಕಲ್ಲು, ಶೈಲ ಅಂದ್ರೆ ಕಲ್ಲುಗಳಿಂದ ಆಗಿದ್ದು ಅರ್ಥಾತ್ ಪರ್ವತ. ಅಂತಹ ಶ್ರೇಷ್ಠ ಪರ್ವತವಾದಂತಹ ಚಿತ್ರಕೂಟ ಪರ್ವತವನ್ನು ಅಲ್ಲಿ ಅವರು ಹೊಂದುತ್ತಾರೆ. ಅಲ್ಲಿ ಕತಿಪಯ ದಿವಸಾನಿ, ಕೆಲವು ದಿವಸಗಳ ಕಾಲ ಅಲ್ಲಿ ಮೋದನ್ನುವಾಸ, ಏನೋ ಅರಣ್ಯ ಬೆಟ್ಟ ಅಂತ ದುಃಖ ಪಡ್ಲಿಲ್ಲ ಯಾರು ಕೂಡ, ಸುಖವಾಗಿ ಅವರು ವಾಸ ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟ ಆಯಿತು ಅಂತ ಒಟ್ಟಿನಲ್ಲಿ ರಾಮದೇವರು ಕಾಡಿಗೆ ಬಂದ್ರು. ಅಲ್ಲೂ ಕೂಡ ಆ ಕಾಡಿಗೆ ಬಂದಾಗ ಅವ್ರ ಜೊತೆನೇ ಅನೇಕ ಜನ ಬಂದ್ಬಿಟ್ಟಿರ್ತಾರೆ, ರಾತ್ರಿ ಹೊತ್ತು ಮಲ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ರಾಮದೇವರು ಅವ್ರಿಗೆ ಯಾರಿಗೂ ಕೂಡ ಗೊತ್ತಾಗದಂತೆ ಮುಂದೆ ನದಿಯನ್ನು ದಾಟಿ ಹೋಗ್ಬಿಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ರಥವು ಕೂಡ ವಾಪಸ್ ಎಲ್ಲಿಗೆ ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ದಶರಥ ನೋಡ್ತಾ ಇರ್ತಾನೆ ಅಂತೆ, ರಾಮ ವಾಪಸ್ ಬರ್ತಾನೋ ಏನೋ ಅಂತ. ರಥ ಬರುತ್ತೆ, ಖಾಲಿ ರಥ ಬಂದ್ಬಿಡುತ್ತೆ. ಆವಾಗ ದಶರಥ ಮಹಾರಾಜನಿಗೆ ತುಂಬಾ ದುಃಖ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಹೀಗೆ ರಾಮದೇವರು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಬಂದರು. ಅಲ್ಲಿ ದೇವಾರ್ಚಸ್ಯಾಪಿ ಪುತ್ರಾತ್, ಅಂದರೆ ಯಾವ ಭರದ್ವಾಜ ಋಷಿಗಳು ವಿಶೇಷ ಸತ್ಕಾರವನ್ನು ಮಾಡಿದರು. ಗುಹನು ಕೂಡ ಭಾರಿ ಸತ್ಕಾರವನ್ನು ಮಾಡಿದ. ಸತ್ಕಾರವನ್ನು ಪಡೆದು ಚಿತ್ರಕೂಟ ಪರ್ವತದಲ್ಲಿ ಮೋದನ್ನು ವಾಸ, ಸುಖವಾಗಿ ಅವರು ವಾಸ ಮಾಡಿದರು ಅಂತ ಇಷ್ಟು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿಃ ಸ್ವರ್ಗತೋಭೂತ್ ವಿಯೋಗಾತ್ ರಾಮಸ್ಯೈವಾಥ ಪುತ್ರೌ ವಿಧಿಸುತ ಸಹಿತೈಃ ಮಂತ್ರಿಭಿಃ ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ ಪುರಜನಸಹಿತೌ ಜಗ್ಮತುರ್ಮಾತೃಭಿಶ್ಚ. ಪದಚ್ಛೇದ. ಏತಸ್ಮಿನ್ ಏವ ಕಾಲೇ ದಶರಥ ನೃಪತಿಃ ಸ್ವರ್ಗತಃ ಅಭೂತ್ ವಿಯೋಗಾತ್ ರಾಮಸ್ಯ ಏವ ಅಥ ಪುತ್ರೌ ವಿಧಿಸುತ ಸಹಿತೈಃ ಮಂತ್ರಿಭಿಃ ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೌ ರಾಮಮಾರ್ಗಂ ಪುರಜನಸಹಿತೌ ಜಗ್ಮತುಃ ಮಾತೃಭಿಃ ಚ. ಈ ಸಂದರ್ಭದಲ್ಲಿ ಏನಾಯ್ತು? ಏತಸ್ಮಿನ್ ಏವ ಕಾಲ, ಇದೇ ಸಂದರ್ಭದಲ್ಲಿ ದಶರಥ ನೃಪತಿ ರಾಮಸ್ಯ ವಿಯೋಗಾತ್ ಸ್ವರ್ಗತಃ ಅಭೂತ್. ರಾಮದೇವರು ಕಾಡಿಗೆ ಹೋದ ಮೇಲೆ 6ನೇ ದಿವಸಕ್ಕೆ ದಶರಥ ಮಹಾರಾಜ ತೀರಿಕೊಂಡ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಪುತ್ರ ವಿಯೋಗದಿಂದಾಗಿ ದಶರಥ ರಾಜ ಸ್ವರ್ಗತೋಭೂತ್, ಸ್ವರ್ಗಸ್ಥನಾದ. ಅವನು ಸಾತ್ವಿಕ ರಾಜ, ಒಳ್ಳೆ ಜ್ಞಾನಿಯಾಗಿದ್ದ, ಒಳ್ಳೆ ಪರಾಕ್ರಮಿಯಾಗಿದ್ದ. ಹಾಗಾಗಿ ಅವನು ಸ್ವರ್ಗಕ್ಕೆ ಹೋದ. ಈ ಸಂದರ್ಭದಲ್ಲಿ ಮಕ್ಕಳು ಯಾರು ಕೂಡ ಇಲ್ವೇ ಇಲ್ಲ. ರಾಮಲಕ್ಷ್ಮಣರು ಕಾಡಿನಲ್ಲೇ ಇದ್ದಾರೆ, ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ಇದ್ದಾರೆ. ಹಾಗಾಗಿ ಅವರನ್ನ ಕೇಕೆಯ ದೇಶದಿಂದಾಗಿ, ಇಂದಿನ ಅಫ್ಘಾನಿಸ್ತಾನದಿಂದಾಗಿ ಅವರನ್ನ ಕರೆಸಿದರು ಅಂತ. ಹೇಗೆ? ವಿಧಿಸುತ ಸಹಿತೈಹಿ ಮಂತ್ರಿಭಿಃ ಕೇಕಯೇಭ್ಯ ಅಂತ. ವಿಧಿಸುತ ಅಂತಂದ್ರೆ ವಸಿಷ್ಠರು, ವಿಧಿ ಅಂದ್ರೆ ಬ್ರಹ್ಮದೇವರು, ವಿಧಿಯ ಸುತ ಬ್ರಹ್ಮದೇವರ ಸುತ ಯಾವ ವಸಿಷ್ಠರು, ವಸಿಷ್ಠರು ಮತ್ತು ಬೇರೆ ಬೇರೆ ಮಂತ್ರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಆ ಕೇಕೆಯ ದೇಶದಿಂದಾಗಿ ಆ ಇಬ್ಬರನ್ನ, ಭರತ ಶತ್ರುಘ್ನರನ್ನ ಇಲ್ಲಿಗೆ ಕರೆಸ್ಕೊಳ್ತಾರೆ. ಕೊನೆಗೆ ಭರತನಿಗೆ ಇದ್ಯಾವ ವಿಚಾರವೇ ಗೊತ್ತಿರೋದಿಲ್ಲ. ಕೊನೆಗೆ ತಾನೇನ್ ಮಾಡ್ತಾನೆ, ಆನೀತವು ತಸ್ಯ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ, ವೇದದಲ್ಲಿ ಹೇಳಿರುವಂತಹ ಏನು ಪ್ರೇತ ಕಾರ್ಯಗಳು, ಏನು ಮಾಡಬೇಕಂತಹ 10 ದಿವಸಗಳ ಕಾರ್ಯಗಳಿದ್ದಾವೆ, ಅವೆಲ್ಲವನ್ನು ಕೂಡ ಮಾಡ್ತಾರೆ. ಭರತ ಶತ್ರುಘ್ನರಿಬ್ಬರು ಸೇರಿಕೊಂಡು ದಶರಥ ಮಹಾರಾಜನಿಗೆ ಮಾಡಬೇಕಂತ ಎಲ್ಲ ಔರ್ಧ್ವದೇಹಿಕ ಕ್ರಿಯೆಗಳನ್ನ ಮಾಡ್ತಾರೆ. ಅದಾದ ಮೇಲೆ ಈ ವಿಚಾರ ಭರತನಿಗೆ ಗೊತ್ತಾಗತ್ತೆ. ನನ್ನ ವಿಚಾರಕ್ಕೋಸ್ಕರ ರಾಮ ಕಾಡಿಗೆ ಹೋಗ್ಬಿಟ್ಟ ಅಂತ ಕೈಕೇಯಿಯನ್ನ ತನ್ನ ತಾಯಿ ಅಂತ ಕೂಡ ನೋಡದೇನೆ ಬಾಯಿಗೆ ಬಂದ ರೀತಿಯಲ್ಲಿ ಬೈಲಿಕ್ಕೆ ಶುರು ಮಾಡ್ತಾನೆ. ಆವಾಗ ವಸಿಷ್ಠರೇ ಮುಂತಾದ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಅವನನ್ನು ಸಮಾಧಾನ ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ಆಯ್ತು. ಭರತನು ಕೂಡ ಅತ್ಯಂತ ಸಾತ್ವಿಕ ವ್ಯಕ್ತಿ. ಕೈಕೇಯಿಯಂತಹ ಒಬ್ಬ ತಾಯಿಯ ಮಗನಾಗಿದ್ದರೂ ಕೂಡ ಪರಮ ಸಾತ್ವಿಕನಾದಂತಹ ವ್ಯಕ್ತಿ. ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣನನ್ನು ಯಾವ ರೀತಿಯಾಗಿ ರಾಮನ ಭಕ್ತ ಅಂತ ಉಚ್ಚ ಮಟ್ಟದಲ್ಲಿ ವರ್ಣನೆ ಮಾಡ್ತಾರೋ, ಭರತನನ್ನು ಕೂಡ ಅದಕ್ಕೆ ಕಡಿಮೆ ಇಲ್ಲದಂತ ಹೇಳ್ತಾರೆ. ಸ್ವತಃ ತಾನಾಗಿಯೇ ರಾಜ್ಯ ಬಂದಿದೆ, ಯಾರ ಹೆದರಿಕೆನೂ ಇಲ್ಲ. ರಾಮ ಕಾಡಿನಲ್ಲಿ ಇದ್ದಾನೆ, ಲಕ್ಷ್ಮಣ ಕಾಡಿನಲ್ಲಿ ಇದ್ದಾನೆ.
ತಾನೊಬ್ಬನೇ ಆರಾಮಾಗಿ ರಾಜ್ಯಭಾರ ಮಾಡ್ಬೋದಾಗಿತ್ತು. ಆದರೂ ಕೂಡ ಅವನು ರಾಮನೇ ರಾಜನಾಗಬೇಕು ಅಂತ ಒತ್ತಾಯ ಮಾಡಿ ಕಾಡಿಗೆ ಹೋಗಿ ಅವನು ಕರೆದುಕೊಂಡು ಬರ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ ಭರತನ ವ್ಯಕ್ತಿತ್ವ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಇಷ್ಟಾದ ಮೇಲೆ ಎಲ್ಲ ವಿಶೇಷವಾಗಿ ಅವರಿಬ್ಬರು ಕೂಡ ಶೋಚಂತವು, ಭರತನಾಗ್ಲಿ ಶತ್ರುಘ್ನಾಗ್ಲಿ ಇಬ್ಬರು ಕೂಡ ಶೋಚಂತವು, ತುಂಬಾ ದುಃಖ ಪಡ್ತಾ ಪುರಜನ ಸಹಿತವು, ಎಲ್ಲ ನಗರದ ಜನರಿಂದ ಸೇರಿಕೊಂಡು, ಅದೇ ರೀತಿಯಾಗಿ ಮಾತೃಭಿಶ್ಚ ತನ್ನ ತಾಯಂದಿರ ಜೊತೆಗೆ, ಅಲ್ಲಿ ಕೈಕೇಯಿಯೂ ಸೇರಿದ್ದಳು, ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ಏನ್ ಮಾಡ್ತಾರೆ, ರಾಮ ಮಾರ್ಗಂ ಜಗ್ಮತುಹು, ರಾಮ ಯಾವ ಮಾರ್ಗದಲ್ಲಿ ಕಾಡಿಗೆ ಹೋಗಿದ್ದನೋ ಅದೇ ಮಾರ್ಗದಲ್ಲಿ ಆ ರಾಮದೇವರನ್ನ ಪುನಃ ವಾಪಸ್ ನಾವು ಇಲ್ಲಿಗೆ ಕರೆದುಕೊಂಡು ಬರಲೇಬೇಕು, ಅವನನ್ನೇ ರಾಜನಾಗಿ ಮಾಡಿಸಬೇಕು ಅಂತ ಎಲ್ಲರೂ ಕೂಡ ಏಕಮನಸ್ಕರಾಗಿ ತಾವೇನ್ ಮಾಡ್ತಾರೆ, ಕರೆದುಕೊಂಡು ಬರ್ಲಿಕ್ಕೆ ಅಂತ ಕಾಡಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಒಟ್ಟು 5 ಶ್ಲೋಕಗಳ ಚಿಂತನೆ ಎಂಬುದು ಮುಗಿಯುತ್ತೆ. ಮುಂದೆ 6ನೇ ಶ್ಲೋಕದಿಂದ ಚಿಂತನೆಯನ್ನ ನಾಳೆ ದಿವಸದ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.